ಹಾಯ್ ರೀ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ. ಬರ್ರಿ ಇವತ್ತು ಲಾಗ್ ಚಾಲು ಮಾಡಾಕತ್ತೀನಿ ನೋಡಿರಿ. ಇವತ್ತು ಎದ್ರ ಬಗ್ಗೆ ಲಾಗ್ ಚಾಲು ಮಾಡಾಕತ್ತೀನಿ ಅಂದ್ರೆ ಕಮೆಂಟ್ಗಳಿಗೆ ರಿಪ್ಲೈ ಕೊಟ್ರೆ ಅಂತೇಳಿ ಲಾಗ್ ಚಾಲು ಮಾಡೀನಿ ನೋಡಿರಿ. ಯಾಕಂದ್ರೆ ಬಟ್ಟೆ ಬಗ್ಗೆ ಭಾಳ ಬಟ್ಟೆ ವ್ಯಾಪಾರ ಹೇಗೆ ಮಾಡ್ತೀರಿ, ಎಲ್ಲಿ ತರ್ತೀರಿ, ಹೆಂಗೆ ಮಾಡ್ಬೇಕ್ರಿ ಅಂತೇಳಿ ಕಮೆಂಟ್ಗಳು ಭಾಳ ಬರಾಕತ್ತಾವ್ರಿ. ಅದ್ರ ಬಗ್ಗೆ ಒಂದಿಟ್ಟು ಮಾಹಿತಿ ಹೇಳಿದ್ರೆ ಅಂತೇಳಿ ಲಾಗ್ ಚಾಲು ಮಾಡಿ ನೋಡಿರಿ. ನನಗೆ ಎಷ್ಟು ಗೊತ್ತೈತ್ರಿ, ನಾನು ಎಷ್ಟು ಬಟ್ಟೆ ವ್ಯಾಪಾರ ಮಾಡಾಕತ್ತಿ 3 ವರ್ಷ ಆತ್ರಿ. ನಾ 3 ವರ್ಷನಾಗ ನನಗೆ ಎಷ್ಟು ಅನುಭವ ಆಗೈತೆ ಅದ್ರ ಬಟ್ಟೆ ವ್ಯಾಪಾರದ್ದು ಅಷ್ಟು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ಅದ್ರ ಬಗ್ಗೆ ಲಾಗ್ ಮಾಡ್ಬೇಕಂತ ಇವತ್ತು ಕುಂತೀನಿ ನೋಡಿರಿ. ಫಸ್ಟ್ನೇ ಕಮೆಂಟ್ ಬಂದ್ರಿ ಸುಮಾ ಅಂತ ನೋಡಿರಿ. ಫಸ್ಟ್ನೇ ಕಮೆಂಟ್ ಬಂದು ನಿಮ್ಮದು ಯಾವ ಊರು ಅಕ್ಕ ಅಂತ ಕೇಳಿ. ನಮ್ಮದು ಮುದ್ದೇಬಾತಕ ಪಕ್ಕ ಒಂದು ಹಳ್ಳಿ ನೋಡಿರಿ. ಅವರೇ ಸುಮ್ಮನವ್ರು. ಇನ್ನು ಅದೇ ಕಮೆಂಟ್ನಾಗ ಮತ್ತೆ ಕೇಳಂದ್ರಿ ನಾವು ಬಟ್ಟೆ ವ್ಯಾಪಾರ ಮಾಡ್ಬೇಕಂತೀವ್ರಿ, ಎಲ್ಲಿ ತರ್ತೀರಿ ಗೊತ್ತಿಲ್ಲ, ಒಂದು ಸ್ವಲ್ಪ ಹೇಳ್ರಿ ಅಕ್ಕ ಅಂತ ಕೇಳಿ. ಹಂಗಂದ್ರಿ ಬಟ್ಟೆ ಹೋಲ್ಸೇಲ್ ಅಂಗಡಿ ಅಂದ್ರೆ ಚಡ್ಚನ್ ಐತ್ರಿ, ಹುಬ್ಳಿ ಐತಿ. ಮತ್ತು ನಿಮ್ಮದು ಯಾವ ಊರು ನಮ್ಗೆ ಗೊತ್ತಿಲ್ಲ ರೀ. ನೀವು ಹುಬ್ಳಿ ಸನಿಯಾರ ಹುಬ್ಳಿ ತೊಗೊಂಬರ್ರಿ, ಚಡ್ಚನ್ ಸನಿಯಾರ ಚಡ್ಚನ್ ತೊಗೊಂಬರ್ರಿ. ಮತ್ತು ಬಿಜಾಪುರ ಸನಿ ಇದ್ರೆ ಬಿಜಾಪುರಿಗಿನ್ನು ತೊಗೊಂಬರ್ರಿ. ಇಲ್ಲಿಕ್ಕಂದ್ರೆ ಹಿಂಗೆ ಮಾಡಿರಿ, ನೀವು ದೇವ್ರಿಪ್ಪರಿಗಿನೂ ಐತೆ ನೋಡಿರಿ ಹೋಲ್ಸೇಲ. ನಾವು ಇಷ್ಟು ದೇವ್ರಿಪ್ಪರಿಗಿನೂ ಹೋಗೀನಿ ರೀ, ಹುಬ್ಳಿನೂ ಹೋಗೀನಿ, ಚಡ್ಚನ್ನೂ ಹೋಗೀನಿ ರೀ, ಮತ್ತು ಬಿಜಾಪುರ ತಂದೀನಿ ರೀ. ಒಂದೇ ಕಡೆ ಹೋಗಿಲ್ಲ ರೀ, ಎಲ್ಲ ಕಡೆ 3 ವರ್ಷ ಆತಲ್ರಿ ನಾ ಬಟ್ಟೆ ವ್ಯಾಪಾರ ಮಾಡಾಕತ್ತು. ಮೊದಲು ನಾ ಇಲ್ಲೇ ಬರೀ ಮುದ್ದೇಬಿಹಾಳ ಮಾಲ್ ಹಾಕ್ತಿದ್ದೀನಿ ರೀ. ಅದು ಸರಿ ಅನ್ನಿಸ್ಲಿಲ್ಲ ರೀ ನನಗೆ. ಇಷ್ಟು ಕಡೆ ಹೋಗಿ ನೋಡಿರಿ, 4 ತಾಕನು ಹೋಗೀನಿ ರೀ. ಮತ್ತು ಅಜ್ಜಾರ ಟೆಕ್ಸ್ಟೈಲ್ ಅಂತಾರಲ್ರಿ, ಅಲ್ಲಿನ ಹೋಗೀನಿ ರೀ. ಅಲ್ಲಿ ಹೋಗ್ಬೇಡ್ರಿ, ಅಜ್ಜಾರ ಟೆಕ್ಸ್ಟೈಲ್ ಯಾರು ಹೋಗೋರಿದ್ರು ಬಟ್ಟೆ ವ್ಯಾಪಾರ ಮಾಡೋರಿದ್ರು ಅಜ್ಜಾರ ಟೆಕ್ಸ್ಟೈಲಿಗೆ ಹೋಗ್ಬೇಡ್ರಿ. ಎಲ್ಲಿ ಬೇಕು ಅಲ್ಲಿ ಪಬ್ಲಿಕ್ ಭಾಳ ಐತ್ರಿ, ಅದು ಅಜ್ಜಾರ ಟೆಕ್ಸ್ಟೈಲ್ ಅಂತ ಅಡ್ವರ್ಟೈಸ್ ಪಬ್ಲಿಕ್ ಮಾಡ್ಯಾರಿ. ರೇಟ್ ಮಾತ್ರ ತುಟ್ಟಾಗತ್ತೆ ರೀ. ಮತ್ತು ಏನೋ ಮದುವೆ ಕಾರ್ಯರು ಅಂತ ಹೋದ್ರೆ ನಡಿತೈತೆ ರೀ. ನಾವು ಬಟ್ಟೆ ತಂದು ಹಳ್ಳಿ ಒಳಗೆ ಮಾರ್ತೀವಲ್ರಿ, ನಮಗೆ ಅಪ್ರಾಟ್ ಆಗಲ್ಲ ನೋಡಿರಿ ಅಜ್ಜಾರ ಟೆಕ್ಸ್ಟೈಲ್. ಮತ್ತು ಇನ್ನೊಂದು ಅದು ಗಂಗಾವತಿ ತಕ್ಕ ಬರ್ತೀವಿ, ಅದು ಯಾವ ಊರು ಅದು ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿ ಒಮ್ಮೆ ಹೋಗೀನಿ ರೀ ನಾನು. ಅಲ್ಲಿಕ್ಕಿಂತ ಚಡ್ಚನ್ನೇ ಬೆಸ್ಟ್ ಅಂತೇಳಿ ಅದು ಫಸ್ಟಿಗೆ ಹೋಗಿದ್ದೀನಿ ರೀ. ಅಲ್ಲಿ ಒಬ್ಬರು ಪರಿಚಯದವ್ರು ಹೇಳಿದ್ರಿ, ಹಿಂಗೆ ನೋಡಿರಿ ಇಲ್ಲಿನೂ ಹೋಲ್ಸೇಲ್ ಅಂಗಡಿ ಐತೆ ಅಂತ ಹೋಗಿದ್ದೀನಿ ರೀ. ಅದು ನನಗೆ ಅಷ್ಟೊಂದು ಗಂಗಾವತಿ ಊರು ತಾಕ ಐತ್ರಿ. ಅದು ಶಾಪುರನೇ ಐತೆ ನೋಡಿರಿ, ಶಾಪುರನೇ ಇದ್ದಿರ್ಬೇಕು, ಶಾಪುರ ಅಲ್ರಿ, ಯಾವ ಊರು ಐತೆ ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ ಅದು ಊರು. ನೀವು ಚಡ್ಚನ ತರ್ಬೋದು ರೀ, ಮತ್ತು ಹುಬ್ಳಿ ತರ್ಬೋದು ರೀ, ಮತ್ತು ಬಿಜಾಪುರ ತರ್ಬೋದು ರೀ, ಮತ್ತು ದೇವ್ರಿಪ್ಪರ ತರ್ಬೋದು ರೀ. ಇನ್ನೊಂದು ಸಲನೂ ಹೇಳಿ ನೋಡಿರಿ, ನೀವು ಬಟ್ಟೆ ವ್ಯಾಪಾರ ಮಾಡೋರಿದ್ರೆ 4 ಊರು ಮಾತ್ರ ಹೋಲ್ಸೇಲ್ನೇ ಐತ್ರಿ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಹೇಳ್ರಿ. ಅಂಗಡಿದು ಹೆಸರು ರೀ, ಮೊಬೈಲ್ ನಂಬರ ಕೂಡ ಹೇಳ್ತೀನಿ ರೀ ನಿಮ್ಗೆ. ಈಗ ನೀವು ಬಟ್ಟೆ ವ್ಯಾಪಾರ ಮಾಡಂಗಿದ್ರೆ ಮಾಡ್ರಿ ಅಂತ ಹೇಳ್ತೀನಿ ನೋಡಿರಿ. ಯಾಕಂದ್ರೆ ನಿಮಗೂ ಆಸೆ ಇತ್ತಂದ್ರೆ ಮಾಡಿರಿ, ಅದ್ರಾಗೂ ಒಂದು ರೂಪಾಯಿ ಸಿಗುತ್ತೆ ರೀ. ಯಾವುದೇ ವ್ಯಾಪಾರ ಮಾಡಿರಿ, ನಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೇಕು ನೋಡಿರಿ. ಬಟ್ಟೆ ವ್ಯಾಪಾರ ಮ್ಯಾಗ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ರಿ ಅಂತ ನಾನು ಹೇಳ್ತೀನಿ ನೋಡಿರಿ. ಸುಮ್ಮ ಅನ್ನೋರಿಗೆ ರೀ. ಯಾಕಂದ್ರೆ ಮಾಡಿರಿ, ನಿಮ್ಮ ಹಳ್ಳಿ ಒಳಗಿದ್ರೆ ನಿಮ್ಮ ಊರಾಗ ಹಳ್ಳಿ ಒಳಗೆ ಯಾವ ಅಂಗಡಿ ಇರ್ಲಿಕ್ಕಂದ್ರೆ ವ್ಯಾಪಾರ ಚಲೋ ಆಗತ್ತೆ ನೋಡಿರಿ. ನಮ್ಮ ಊರಾಗ ಬಂದು 4 ಅಂಗಡಿ ಇದಾವೆ ರೀ. 4 ಅಂಗಡಿಯಾಗ ನನ್ನ ತಾಕ ಒಂದಿಷ್ಟು ವ್ಯಾಪಾರ ಬೆಸ್ಟ್ ಅಂತ ಹೇಳ್ಬೋದು ರೀ. ಯಾಕಂದ್ರೆ ಸ್ವಲ್ಪ ಮೊದಲ ಗಿರಾಕಿ ಹಚ್ಕೋರಿ, ಆಮೇಲೆ ನೀವು ವ್ಯಾಪಾರ ಚಲೋ ಮಾಡಿರಿ. ಇಷ್ಟೇ ನೋಡಿರಿ, ಮೊದಲ ಗಿರಾಕಿ ಹಚ್ಕೋಬೇಕು ರೀ. ಸ್ವಲ್ಪ ಉದ್ರಿನೂ ಬೀಳ್ತಾವೆ, ಉದ್ರಿಗೂ ಇದು ಆಗ್ಬೇಕು ರೀ, ತಾಳ್ಮೆ. ಮತ್ತು 2ನೇ ಕಮೆಂಟ್ ಬಂದು ಬಟ್ಟೆ ಬಗ್ಗೆ ನೋಡಿರಿ. ಈ ಮೇಡಮ್ ನೀವು ಎಲ್ಲಿಂದ ಡ್ರೆಸ್ ತರ್ತೀರಿ? ನಾವು ಹೇಳಿದ್ನಲ್ರಿ, ಅದೇ ಚಡ್ಚನ್ ರೀ, ದೇವ್ರಿಪ್ಪರಿಗೆ, ಬಿಜಾಪುರಿ ಬಿಟ್ರೆ ಇದು ರೀ ಹುಬ್ಳಿ ತಂದೀನಿ ರೀ. ಇಷ್ಟು 4 ಊರಿಂದ ತರ್ತೀನಿ ನೋಡಿರಿ ಹೋಲ್ಸೇಲ್ನಾಗ. ನಾನು ಭಾಳ ಹೋಗೋದು ಚಡ್ಚನ್ ರೀ, ಹುಬ್ಳಿ ಹೋಗ್ತೀನಿ ರೀ, ದೇವ್ರಿಪ್ಪರಿಗೆ, ಬಿಜಾಪುರ ಕಮ್ಮಿ ಹೋಗ್ತೀನಿ ನೋಡಿರಿ. ನಿಮ್ಮ ಪ್ರಶ್ನೆ ಕೂತ್ರೆ ಸಿಕ್ತಂತ ಹೇಳ್ತೀನಿ ನೋಡಿರಿ. ಪ್ರತೀಕ್ಷಾ ಅನ್ನೋರು ನೋಡಿರಿ, ಅವ್ರ ಕಮೆಂಟ್ ಏನಂತ ಐತ್ರಿ, ಅಕ್ಕ ನಿಮ್ಮ ಯಜಮಾನ್ರಿಗೆ ಎಲ್ಲದಾರ? ನಮ್ಮ ಯಜಮಾನ್ರಿ ಇಲ್ರಿ. ಪ್ರತೀಕ್ಷಾ ಅನ್ನೋರಿ, ಅಕ್ಕ ನಿಮ್ಮ ಯಜಮಾನ್ರಿ ಎಲ್ಲದಾರ ಅಂತ. ನಮ್ಮ ಯಜಮಾನ್ರಿ ಇಲ್ರಿ, ತೀರ್ಕೊಂಡಾರ. ಅವ್ರು ತೀರ್ಕೊಂಡು ಬಂದು 3 ವರ್ಷ ಆತ್ರಿ. 3 ವರ್ಷ ಆಯ್ತು. ನಮ್ಮ ಅಪ್ಪ ಶ್ರವಣ್ ಕುಮಾರನ್ನ ನಾ 3 ತಿಂಗಳು ಹೊಟ್ಲಿದ್ದೀನಿ ರೀ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಿ. ಅವರು ತೀರ್ಕೊಂಡಿಂದ ನಾನು ಟೈಲರಿಂಗ್ ಕೆಲಸ ಮಾಡ್ತಿದ್ನಲ್ರಿ, ಅದ್ರ ಬಗ್ಗೆ ಟೈಲರಿಂಗ್ ಮಾಡ್ಕೊಡ್ತೇನೆ, ಬಟ್ಟೆ ವ್ಯಾಪಾರ ಆವಾಗ ಚಾಲೂ ಮಾಡಿ ನೋಡಿರಿ. ಈ 3 ವರ್ಷ ಮುಗಿದು 4ನೇ ವರ್ಷ ಆತ್ರಿ ನಮ್ಮ ಮನೆಯವ್ರು ತೀರ್ಕೊಂಡು. ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ತಂತ ಹೇಳ್ತೀನಿ ನೋಡಿರಿ.
ರಕ್ಷಾ ಲಾಕ್ಸ್ ನೋಡ್ರಿ. ಅವ್ರು ಏನು ಕೇಳಂದ್ರೆ ಸಿಸ್ಟರ್ ಹೋಲ್ಸೇಲ್ ಹುಬ್ಳಿ ಬೆಸ್ಟ ಚಡ್ಚನ್ ಬೆಸ್ಟ್ ಅಂತ ಪ್ಲೀಸ್ ಹೇಳಿ, ನಾವು ಹುಬ್ಳಿ ಒಳಗೆ ತರ್ತೀವ್ರಿ, ಯಾವ ಕಡೆ ಕಡಿಮೆ ರೇಟ್ ಸಿಗುತ್ತಾ ಹೇಳಿ ಪ್ಲೀಸ್ ಅಂತ ಹೇಳಿ ನೋಡ್ರಿ. ಹಂಗಂದ್ರಿ ಹುಬ್ಳಿನೂ ಚಲೋ ರೀ, ಚಡ್ಚನು ಚಲೋ ರೀ. ನೀವು ಎಲ್ಲಿ ಹುಬ್ಳಿ ಸನಿ ಆದ್ರೆ ನೀವು ಹುಬ್ಳಿ ತೊಗೊಂಬರ್ರಿ, ಇವಾಗ ನಿಮ್ಮ ಚಡ್ಚನ್ ಸನಿ ಆದ್ರೆ ಚಡ್ಚನ್ ತೊಗೊಂಬರ್ರಿ ಅಂತ ಹೇಳ್ತೀವಿ ನೋಡ್ರಿ. ನಮ್ಮ ಹುಬ್ಳಿನೂ ಅಷ್ಟೇ ಆಗತ್ತೆ ರೀ, ಚಡ್ಚನ್ ಅಷ್ಟೇ ಆಗತ್ತೆ ರೀ ದಾರಿ. ಅದಕ್ಕೆ ನಾನು 2 ಕಡೆ ಹೋಗ್ತೀನಿ ನೋಡ್ರಿ. ಹುಬ್ಳ್ಯಾಗಂದ್ರೆ ನಮ್ಮ ಅಕ್ಕಾರ ಅದ ರೀ, ನಮ್ಮ ಅಕ್ಕಾರ ಅದರಲ್ರಿ, ಅಲ್ಲಿ ಹೋದ್ನಿ ಅಂದ್ರಿ ನಮ್ಮ ಅಕ್ಕಾರ ತಕ್ಕ ಹೋದ್ನಿಂದ ಅಲ್ಲಿ ಇಷ್ಟು ಮ್ಯಾಲೆ ತೊಗೊಂಬರ್ತೀನಿ ರೀ. ಚಡ್ಚನ್ಕ್ ಏನೈತೆ ರೀ, ನಮ್ಮ ಅಕ್ಕಾರ ಹುಬ್ಳಿಗೆ ಹೋದ್ರೆ ಒಂದಿನ ಹೋದ್ರಿ, ಅಕ್ಕಾರ ಹುಬ್ಳಿ ಒಳಗೆ ಇರೋ ಸಲಾಗಾಗಿ ಹೋದ್ನಂದ್ರೆ ಅಲ್ಲಿ ಹುಬ್ಳಿ ಮ್ಯಾಲೆ ತರ್ತೀನಿ ರೀ ನಾನು. ಈಗೇನು ಮಾಡ್ರಿ ಅಂದ್ರೆ ನೀವು ಹುಬ್ಳಿಗೆ ತೊಗೊಳಂಗಿದ್ರೆ ಹುಬ್ಳಿ ಸನಿ ಆದ್ರೆ ಹುಡ್ರರಿ ಭೀ ಬೆಸ್ಟ್ ಅಂತ ಹೇಳ್ಬೋದು ರೀ. ಹುಬ್ಳಿ ಚಡ್ಚನ್ದಾಗ ಏನೈತಲ್ರಿ ಬ್ಲೌಸು, ಸಾರಿ ಮತ್ತು ಇಂಥವೆಲ್ಲ ಹುಡ್ರರಿ ಬಂದು ತುಟ್ರಿ ಅಲ್ಲಿ ಚಡ್ಚನ್. ಉಳ್ಕೆದ್ದು ಎಲ್ಲ ಅಲ್ಲಿ ಸಸ್ತಾ ನೋಡ್ರಿ. ನೈಟಿ ಲಂಗ ಬೆಸ್ಟ್ ಅಂತ ಹೇಳ್ಬೋದು ನೋಡ್ರಿ. ನೀವು ಹುಬ್ಳಿ ಸನಿ ಆದ್ರೆ ಹುಬ್ಳಿ ತೊಗೊಂಬರ್ರಿ, ಚಡ್ಚನ್ ಸನಿ ಆದ್ರೆ ಚಡ್ಚನ್ ತೊಗೊಂಬರ್ರಿ ಅಂತ ಹೇಳ್ತೀನಿ ನೋಡ್ರಿ. ನಿಮ್ಮ ಕಮೆಂಟ್ಗಳಿಗೆ ಉತ್ತರ ಸಿಕ್ಕೈತೆ ಅಂತ ಹೇಳ್ತೀನಿ ನೋಡ್ರಿ. ಇದೇ ಥರ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೆ ಅದು ಯಾವ ಥರ ವಿಡಿಯೋ ಬೇಕು ಇದೇನು ಕೇಳಿರಿ, ಇದೇ ಥರ ಕಮೆಂಟ್ ಮಾಡಿ ಕೇಳಿರಿ. ನನಗೆ ಎಷ್ಟು ಗೊತ್ತೈತೆ ಅಷ್ಟರೊಳಗೆ ನಿಮಗೆ ತಿಳಿಸ್ತೀನಿ ನೋಡಿರಿ. ನಿಮ್ಗೆ ಯಾರಿಗಾದ್ರೂ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ನೀವು ಫಸ್ಟ್ ಬಂಡವಾಳ ಭಾಳ ಹಾಕ್ಬೇಡ್ರಿ. ಅದ್ರ ಬಗ್ಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾವು ಏಟ್ ತರಬೇಕು, ಯಾವ ಥರ ತರಬೇಕು ಅಂತೇಳಿ ಕಮೆಂಟ್ ಮಾಡಿ ಕೇಳಿರಿ. ನಾನು ಅದ್ರ ಬಗ್ಗೆ ಲಾಗ್ ಮಾಡಿ ಹಾಕ್ತೀನಿ ನೋಡಿರಿ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತೀರಿ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತೀನಿ ನೋಡಿರಿ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ. ಮತ್ತು ನಾಳೆ ಲಾಗ್ನ ಮತ್ತು ಕಂಟಿನ್ಯೂ ಡೈಲಿ ಲಾಗ್ ಹಾಕ್ತೀನಿ ನೋಡಿರಿ.